ಮಳೆಯಿಂದಾಗಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ಸುದ್ದಿಯಿಂದಾಗಿ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಸ್ಥಳಕ್ಕೆ ಶಾಸಕ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಜಿನ್ನಾಪುರ ಗ್ರಾಮಕ್ಕೆ ಶಾಸಕರು ಭೇಟಿಯನ್ನ ಕೊಟ್ಟಿದ್ದಾರೆ. 3 ವರ್ಷದ ಸಮಸ್ಯೆಗೆ ಒಂದೇ ಸುದ್ದಿಯಿಂದ ಪರಿಹಾರ ದೊರೆತಿದೆ. ಹೆಚ್ಚಿನ ಮಳೆಯಾದರೆ ಮಕ್ಕಳು ಶಾಲೆಗೆ ಈಜಿ ಹೋಗಬೇಕಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಕೂಡ ಮಾಡಿತ್ತು. ರಾಯಚೂರಿನಲ್ಲಿ ಮಳೆಯಿಂದಾಗಿ ಆರ್ಭಟ ಮುಂದುವರಿತಾನೆ ಇದೆ. ಮಳೆಯ ಆರ್ಭಟ ಜೋರಾಗಿದ್ದು ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಶಾಸಕ ಬಸನಗೌಡ ತುರ್ವಿಹಾಳ, ತಾಲೂಕು ಪಂಚಾಯತ್ನ ಇಒ, ಬಿಇಒ ಸೇರಿ ಹಲವರು ಭೇಟಿಯನ್ನ ಕೊಟ್ಟಿದ್ದಾರೆ. ಕೂಡಲೇ ತಾತ್ಕಾಲಿಕ ಪರಿಹಾರಕ್ಕೆ ಕೂಡ ಶಾಸಕರು ಸೂಚನೆಯನ್ನ ನೀಡಿದ್ದಾರೆ. ಶಾಲೆ ಸಮೀಪ ತಡೆಗೋಡೆಯನ್ನ ನಿರ್ಮಿಸುವಂತಹ ಭರವಸೆಯನ್ನ ಶಾಸಕ ನೀಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಮಳೆಯಿಂದಾಗಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಬೆತ್ತರಿಸಿತ್ತು. ಈ ಸುದ್ದಿಯಿಂದ ಶಾಸಕರು ಎಚ್ಚೆತ್ತುಕೊಂಡಿದ್ದಾರೆ. ಶಾಲೆ ಸಮೀಪ ತಡೆಗೋಡೆಯನ್ನ ನಿರ್ಮಿಸುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಮೊದಲನೆಯ ದೃಶ್ಯದಲ್ಲಿ ಅಂದರೆ ಸರ್ಕಾರಿ ಶಾಲೆ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಜಲಾವೃತವಾಗಿತ್ತು ಅನ್ನೋದನ್ನು ಕೂಡ ನೋಡಲಾಗ್ತಾ ಇದೆ. ಅಂದರೆ ಸುದ್ದಿ ಬೆತ್ತರಿಸಿದ ನಂತರದಲ್ಲಿ ಇಲ್ಲಿ ಶಾಸಕರು, ಬಿಇಒಗಳು ಶಾಲೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಳೆಯಾದರೆ ಮಕ್ಕಳು ಶಾಲೆಗೆ ಈಜಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಈ ಟ್ಯಾಕ್ಟ್ರಲ್ಲಿ ಹಾಕ್ಸ್ಬೇಡಿ. ಕೆಪ್ ಮಾಡಿ ತರಿಸಿ ಅಷ್ಟು ಹಾಕ್ಬಿಟ್ಟು ಆಮೇಲೆ ಡ್ರೈ ಆಗಲದು. ಡ್ರೈ ಆಗಿ ತುಂಬಿಸೋದು. ಸ್ವಲ್ಪ ಒಂದು 2 ಫೀಟ್ ನೆಟ್ಟು 1 ಫೀಟ್ ಅದು ತುಂಬಿಸಿ ನೋಡೋ ಇನ್ನು ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಹಿಂದುಳಿದ ಜಿಲ್ಲೆಗಳು ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಅದೇ ರಾಯಚೂರಿನಲ್ಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಯಾಕೆ ಅಭಿವೃದ್ಧಿಯನ್ನ ಕಾಣ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಅದೆಲ್ಲದಕ್ಕೂ ಕೂಡ ಇದೇ ಕಾರಣ ಅನ್ನುವಂತಹ ನಿಟ್ಟಿನಲ್ಲಿ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಅಂದ್ರೆ ಶಾಲೆಗೆ ಮಕ್ಕಳು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸ್ವತಃ ಹೆಡ್ ಮಾಸ್ಟರೇ ಮನೆಗಳಿಗೆ ತೆರಳಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ರು. ಆದ್ರೆ ಅಲ್ಲಿನ ಪೋಷಕರು ನಮ್ಮ ಮಕ್ಕಳನ್ನ ನಿಮ್ಮ ಶಾಲೆಗೆ ನಾವು ಕಳಿಸಿಕೊಡೋದಿಲ್ಲ, ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂತಹ ಭದ್ರತೆಯನ್ನ ನೀವು ಒದಗಿಸಿಲ್ಲ, ಅದೇ ಮಳೆಯ ನೀರಿನಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸಿಕೊಡ್ಬೇಕು ಅಂತ ಹೇಳಿದ್ರೆ ಹೇಗೆ ನಾವು ಕಳಿಸಿಕೊಡೋದು ಅನ್ನೋದಾಗಿಯೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರನಾಯಕ್ ದೂರವಾಣಿ ಸಂಪರ್ಕದಲ್ಲಿ. ಚಂದ್ರನಾಯಕ್, ಇನ್ನು ಮಳೆಯಿಂದಾಗಿ ಸರ್ಕಾರಿ ಶಾಲೆ ಸಂಪೂರ್ಣವಾಗಿ ಯಾವ ರೀತಿ ಜಲಾವೃತವಾಗಿತ್ತು ಅನ್ನೋದು ಗೊತ್ತೇ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಆ ಸುದ್ದಿಯಿಂದ ಇದೀಗ ಅಲ್ಲಿನ ಶಾಸಕರು ಆಗಿರ್ಬೋದು, ಬಿಇಒ ಎಚ್ಚೆತ್ತುಕೊಂಡು ಭರವಸೆಯನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ದಿವ್ಯಶ್ರೀ ಅವರೇ, ನಿನ್ನೆ ನಾವು ನಮ್ಮ ಜಿ ನ್ಯೂಸ್ ಸುದ್ದಿ ಮಾಡಿದ ತಕ್ಷಣ ಒಂದು 2-3 ತಾಸಲ್ಲಿ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ ಹಾಗೂ ಬಿಒ ಆಗಿರ್ತಕ್ಕಂಥ ಅಮರೇಶ್ ಪಟೇಲ್ ಅವರು ಬಂದು ಕೂಡಲೇ ನಾವು ಇದನ್ನ ತಡೆಗೋಡೆ ನಿರ್ಮಾಣ ಮಾಡಿ ಸರ್ಕಾರ ಗಮನಕ್ಕೆ ತಂದು ತಾತ್ಕಾಲಿಕ ಇದನ್ನ ತಡೆಗೋಡೆ ಮಾಡಿ 2 ದಿವಸದಲ್ಲಿ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರುಗಳು ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟು ಹೋಗಿದ್ದಾರೆ. ನಿನ್ನೆ ತಡರಾತ್ರಿ ಮರುಮು ಹಾಕ್ಸಿರ್ತಕ್ಕಂಥ ಗ್ರೌಂಡ್ ಅಲ್ಲಿ ನೀರು ನಿಂತಿರ್ತಕ್ಕಂಥ ಗ್ರೌಂಡಿಗೆ ಮರುಮು ಹಾಕ್ಸಿ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ನಿನ್ನೆ ಸಾಯಂಕಾಲ 5-5:30 ಸುಮಾರು ಮಾಡೋ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಈಗ ಅಲ್ಲಿನ ಗ್ರಾಮಸ್ಥರು ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ? ಅಲ್ಲಿನ ಗ್ರಾಮಸ್ಥರು ಈ ಕೂಡಲೇ ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ಬೇಕಾದ್ರೆ ಮೊದಲು ಈ ಎಲ್ಲ ಕೆಲಸಗಳನ್ನು ಮುಗಿಸಿದ ಮೇಲೆ ನಮ್ಮ ಮಕ್ಕಳನ್ನು ಶಾಲೆ ಕಳಿಸ್ತೀವಿ. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಸ್ಕೂಲಿಗೆ ಮಕ್ಕಳನ್ನು ಕಳಿಸೋದಿಲ್ಲ ಅಂತೇಳಿ ನಿನ್ನೆ ಶಾಸಕರಿಗೆ ಒಂದು ತರಾಟೆ ತಗೊಂಡಿರ್ತಾರೆ. ಓಕೆ, ಇನ್ನು ಮಕ್ಕಳು ಅಂತ ಹೇಳಿದ್ರೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಟಾಕೊಳ್ಳಲಾಗುತ್ತೆ. ಆದರೆ ಈ ರೀತಿಯಾಗಿ ಸರಿಯಾದಂತಹ ಭದ್ರತೆಯೇ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಶಾಲೆಗೆ ಬರೋದಾದ್ರೂ ಹೇಗೆ ಅಂತ ಹೇಳಿ?
ಇದರಿಂದ ಕಲ್ಯಾಣ ಕರ್ನಾಟಕ ಭಾಗದ ಆಲ್ಮೋಸ್ಟ್ ಆಲ್ ಪರ್ಸೆಂಟೇಜ್ ಕಡಿಮೆ ಆಗೋದ ಕಾರಣನೇ ಇಂಥ ಘಟನೆಗಳು ಅಂತ ಹೇಳ್ಬಿಟ್ಟು ಪೋಷಕರು ಹೇಳ್ತಿರ್ತಾರೆ. ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಉನ್ನತ ಶಿಕ್ಷಣ ಕಲಿಬೇಕಾದ್ರೆ ಒಂದು ಯಾವುದೇ ತರ ಇದು ಆಗಿರೋದಿಲ್ಲ ಅಂತ ಇದು ನೀರಿನ ವ್ಯವಸ್ಥೆ ಆಯ್ತು, ಯಾವುದೇ ಊಟದ ವ್ಯವಸ್ಥೆ ಆಯ್ತು, ಯಾವುದೇ ಕಾರಣಕ್ಕೂ ಇದ್ರಲ್ಲ. ಆ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಊಟದ ವ್ಯವಸ್ಥೆ ಮಾಡ್ಬೇಕಾದ್ರೆ ಮೊನ್ನೆ 1 ಗಂಟೆಗೇನ ಊಟದ ವ್ಯವಸ್ಥೆ ಎಲ್ಲ ಅಡಿಗೆ ಸಾಮಗ್ರಿಗಳು ತೊಯ್ದಿರೋ ಕಾರಣ 1 ಗಂಟೆಗೆ ಹುಡುಗ ಮಕ್ಕಳನ್ನ ಬಿಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಮಕ್ಕಳು ಕಳಿಸಿಲ್ಲ. ಇಂಥ ಪರಿಸ್ಥಿತಿ ಒಳಗ ಶಾಸಕರು ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ಬಂದು ಒಂದು ಯಾವುದೇ ನಮ್ಮ ಮಕ್ಕಳಿಗೆ ಇದು ಕೊಡ್ಬೇಕಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು ಚಂದ್ರನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡ್ರೈ ಆಗಲ್ಲ, ಡ್ರೈ ಆಗಿ ತುಂಬಿಸತ್ತೆ ಸ್ವಲ್ಪ. ಒಂದು 2 ಫೀಟ್ ನೆಟ್ 1 ಫೀಟ್ ಅದು ಇಟ್ಬಿಟ್ಟು ತುಂಬಿಸಿ ಮೇಡಮ್. ನೀವು ರೊಕ್ಕ ಕೊಡ್ಬೇಕು, ಅದು ವೇಸ್ಟ್ ಆಗುತ್ತೆ. ಸರಿ ಆಯ್ತು ಅಂದರೆ ಅದನ್ನು ಬಳಸ್ಬೇಕು. ಟೋಟಲ್ ಅದನ್ನು ಬಳಸೋದ್ರೆ